ಹಾಗಾದ್ರೆ ಈಗ ಹೇಳು, ಹುಡುಗಿರ್ ಗ್ರೇಟಾ ಹುಡುಗರು ಗ್ರೇಟಾ? ನನ್ನ ಮೇಲೆ ಹಣೆ ಹುಡುಗಿರೇ ಗ್ರೇಟು, ನೀವೇ ಸ್ಟ್ರಾಂಗ್. ನಾನು ಯಾವತ್ತೂ ನಿನ್ನ ಹತ್ರ ಈ ರೀತಿ ಚಾಲೆಂಜ್ ಮಾಡೋದಿಲ್ಲ, ತಪ್ಪಾಗೋಯ್ತು. ಅದು ಅದು ಒಳ್ಳೆ ಹುಡುಗರ ಲಕ್ಷಣ ಅಂದ್ರೆ. ನೀ ಕಾಂತ ಸಾರ್ಥಕಣ್ಣ ಕೇಳಿಸ್. ನಾನು ಆ ಲೆವೆಲ್ಗೆ ಸ್ಪೀಚ್ ಕೊಟ್ಬಿಟ್ನಾ? ನಮ್ಮ ಲೆವೆಲ್ಗೆಲ್ಲ ಇವರಲ್ಲಿ ಬರ್ತಾರೆ ಲೂಸರ್ಸ್. ಹೋಗಿ ಸಮಾಧಾನ ಮಾಡ್ಕೊ. ಬಾ ಕೂತು. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ರೌಡಿ ಬೇಬಿ ಬಾಷ್ಟ ಮಾತ್ರ ಬೇಡ, ಬಾಷ್ಟ ಮಾತ್ರ ಬೇಡ, ಬಾಷ್ಟ ಮಾತ್ರ ಬೇಡ. ಆರ್ತಿ, ಇಷ್ಟು ಬೆಳಿಗ್ಗೆ ಕಾಲ್ ಮಾಡಿದ್ರಲ್ಲ. ಹಲೋ. ಹಬ್ಬ, ಕೊನೆಗೂ ಫೋನ್ ಪಿಕ್ ಮಾಡಿದ್ರಲ್ಲ, ಅದೇ ಖುಷಿ ನನಗೆ. ಇವತ್ತಿನ ಹಬ್ಬಕ್ಕೆ ಮನೆಗೆ ಬರ್ತೀರಾ ಅಲ್ವಾ? ಈಗಲೂ ನಮ್ಮಿಬ್ಬರ ಮಧ್ಯೆ ಏನೂ ಸರಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಬೇರೆಯವ್ರಿಗೋಸ್ಕರ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡು ಓಡಾಡೋದು ಅಗತ್ಯ ಇಲ್ಲ. ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ವಿಕ್ಕಿ. ಇವತ್ತು ಅಂಜೋದು ಆರತಿ ಇದೆ, ಮನೇಲಿ ಎಲ್ಲರೂ ಇರ್ತಾರೆ. ನೀವು ಮಾತ್ರ ಬಂದಿಲ್ಲ ಅಂದರೆ ಮನೇಲಿ ಎಲ್ರಿಗೂ ಬೇಜಾರಾಗುತ್ತೆ. ಅಪ್ಪನ ರಿಟೈರ್ಮೆಂಟ್ ದಿನವೂ ನಾವಿಲ್ಲಿರಲಿಲ್ಲ. ಈಗಲೂ ನೀವು ಬರಲಿಲ್ಲ ಅಂದರೆ ಅಪ್ಪ ಅಮ್ಮ ತುಂಬ ನೊಂದ್ಕೋತಾರೆ. ನಿಮಗೆ ಬಾಕಿ ಎಲ್ಲರ ಭಾವನೆಗೂ ಸ್ಪಂದಿಸಬೇಕು ಅನ್ಸುತ್ತೆ, ಆದರೆ ನನ್ನ ಫೀಲಿಂಗ್ಸ್ ಬಗ್ಗೆ ಸ್ವಲ್ಪನೂ ಕೇರ್ ಇಲ್ಲ. ಉಳಿದವ್ರ ಬಗ್ಗೆ ಇಷ್ಟು ಕೇರ್ ಮಾಡೋರು ದುಡ್ಡನ ವಿಚಾರನ ನನ್ನ ಹತ್ರ ಮುಚ್ಚಿಡಬಾರ್ದು ಅಂತ ಗೊತ್ತಿರಬೇಕಾಗಿತ್ತು. ನಾನು ಈಗಲೂ ನಿಮ್ಮ ಹೇಳ್ತೀನಿ, ನೀವು ಯಾರ ಹತ್ರನೋ ಮಾತಾಡ್ತಿದ್ದೀರಾ ಅನ್ನೋ ಥರ ಮಾತಾಡಬೇಡಿ. ಯಾವಾಗಲೂ ಹೇಗೆ ಕರಿತಿದ್ರೋ ಹಾಗೆ ಕರೀರಿ. ನಿಮ್ಮ ಮಾತು ಕೇಳ್ತಾ ಇದ್ರೆ ನಾನೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅನ್ಕೋಬೇಕು. ಈಗಲೂ ನಿಮಗೆ ದುಡ್ಡಿನ ವಿಚಾರನ ಬಾಯ್ ಬಿಡೋಕೆ ಇಷ್ಟ ಇಲ್ಲ ಅಂತ ಕ್ಲಿಯರ್ ಆಯಿತು. ಸುಮ್ಮನೆ ಮಾತು ಮರ್ಸೋದಕ್ಕೆ ನೋಡಬೇಡಿ. ಇಷ್ಟು ಬೆಳಗ್ಗೆ ಕಾಲ್ ಮಾಡಿದ್ದು ನೋಡಿ ನಾನೇನೋ ಎಮರ್ಜೆನ್ಸಿ ಇತ್ತೇನೋ ಅಂದ್ಕೊಂಡು ರಿಸೀವ್ ಮಾಡಿದೆ. ಇವಾಗ ಕ್ಲಿಯರ್ ಆಯಿತು ಏನಿಲ್ಲ ಅಂತ. ಪ್ಲೀಸ್ ಕಾಲ್ ಕಟ್ ಮಾಡಿ. ವಿಕ್ಕಿ ಅವರೇ, ವಿಕ್ಕಿ ಅವರು ಒಂದು ನಿಮಿಷ. ಅಮ್ಮಂಗೆ ಇವ್ರು ಬಂದಿಲ್ಲ ಅಂತ ಟೆನ್ಷನ್ ಆಗ್ತಿದೆ. ಇವತ್ತು ಇವ್ರು ಬರದೇ ಇದ್ರೆ ನಾನು ಏನು ಹೇಳಲಿ? ದೇವ್ರೆ, ನೀನೇ ನನ್ನನ್ನು ಕಾಪಾಡಬೇಕು.
ಎಷ್ಟು ವಿಚಿತ್ರ ಅಲ್ವಾ? ಅದು ಏನು ಹೇಳ್ತೀಯ ಹೇಳಿ ನೋಡೋಣ ಅಂತ ಚಾಲೆಂಜ್ ಮಾಡಿದ್ದಕ್ಕೆ ಮಾತಲ್ಲಿ ರುಬ್ಬಿ ಚಟ್ನಿ ಮಾಡಿಬಿಟ್ಟೆ. ಆದ್ರೆ ಈಗ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಇನ್ನೋಸೆಂಟಾಗಿ ಮಲಗಿದ್ಯಾ. ಕೋಪ ಮಾಡ್ಕೊಳ್ಳೋದು, ರೇಗಾಡೋದು, ಜಗಳ ಮಾಡ್ಕೊಳ್ಳೋದು ಇದೆಲ್ಲ ಸಹಜನೇ. ಆದರೆ ಅದನ್ನೆಲ್ಲ ಅಲ್ಲಿಗೆ ಮರೆತು ಮರುಕ್ಷಣನೇ ಮೊದಲಿನ ಥರ ಇರೋದು ತುಂಬಾ ಅಪರೂಪವಾದ ಕ್ವಾಲಿಟಿ. ಅದು ನಿನಗಿದೆ. ಐ ರಿಯಲಿ ಲಕ್ಕಿ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಇದೇ ಮುಖ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಗೊತ್ತಾ? ಎಲ್ಲಿದ್ದೀನಿ, ಹೇಗಿದ್ದೀನಿ ಅಂತ ಒಂಚೂರು ಕೇರೆಯಲ್ಲೇ ನಿದ್ದೆ ಮಾಡಿದ್ದೆ. ತಟ್ಟಿ ನಾನು. ನೀನು ದಡ್ಡಿ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀನು ಹಾಗೆ ನಿದ್ದೆ ಮಾಡಿರಲಿಲ್ಲ ಅಂದಿದ್ರೆ ನೀನು ಮುದ್ದಾದ ಮೂತಿನ ನೋಡೋ ಅವಕಾಶ ಸಿಗ್ತಿರ್ಲಿಲ್ಲ. ಸರಿ, ಬಾರ ಜೊತೆ ನಿನಗೇನು ಹೇಳಬೇಕು. ಎಲ್ಲಿಗೆ? ನನಗೂ ಗೊತ್ತಿಲ್ಲ, ಆದರೆ ಇಲ್ಲಂತೂ ಬೇಡ. ಸರಿ, ನೀನು ಹೋಗಿರೋ 5 ನಿಮಿಷದಲ್ಲಿ ಬರ್ತೀನಿ. ಯಾಕೆ? ನಿನಗೇನಾದರೂ ಕೆಲಸ ಇದೆಯಾ? ಕೆಲಸ ಏನೂ ಇಲ್ಲ, ಆದರೆ ನಾನು ಕೆಳಗಡೆ ಸೀದಾ ಓಡಾಡಿದ್ರೆ ಯಾರಾದರೂ ಎಚ್ಚರ ಇದ್ರೆ ಅಷ್ಟು ಸ್ವಲ್ಪಕ್ಕೆ ಆಚೆ ಹೋಗೋಕ್ಕಾಗಲ್ಲ. ಬಜಾರಿ ರೌಡಿ ಬೇಬಿಗೂ ಇಂಥ ಭಯ ಎಲ್ಲ ಇರುತ್ತೆ. 4 ಜನ ಹೆಣ್ಮಕ್ಳಿರೋ ಮನೇಲಿ ಅಲಿಖಿತ ನಿಯಮಗಳು ತುಂಬ ಇರುತ್ತೆ. ಅದು ಅಲ್ಲದೆ ಅವೆಲ್ಲ ಟೈಮ್ ಟು ಟೈಮ್ ಬೇರೆ ಬೇರೆ ಥರ ಡೆಫಿನೇಷನ್ ಪಡ್ಕೊಳ್ಳುತ್ತೆ. ಅಂದರೆ? ಅಯ್ಯೋ, ಅದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಸಿಲೆಬಸ್ಸು. ಅರ್ಜೆಂಟಲ್ಲಿ ಅದನ್ನೆಲ್ಲ ಹೇಳೋದಕ್ಕಾಗಲ್ಲ. ನೀನು ಈ ಮನೆ ಅಳಿಯ ಆಗ್ತೀಯಲ್ಲ, ಆಗೆಲ್ಲನೂ ನಿನಗೆ ನಿಧಾನಕ್ಕೆ ಅರ್ಥ ಆಗುತ್ತೆ. ಏನೋಪ್ಪ, ನನಗೆ ನಿನ್ನ ಕೆಮಿಸ್ಟ್ರಿನೇ ಅರ್ಥ ಆಗಲ್ಲ. ಹೇಳಿ ಕೇಳಿ ನಾವು ಕಾಮರ್ಸ್ ಸ್ಟೂಡೆಂಟ್ಸು, ಕೆಮಿಸ್ಟ್ರಿ ಸ್ವಲ್ಪ ಸ್ಲೋನೇ. ನಿಮ್ಮ ಮಲ್ಕೋ ಕೂಸೆ, ಇನ್ನೂ ಟೈಮ್ ಆಗಿಲ್ಲ. ಅಜ್ಜಿ, ಚಿಕ್ಕವರಿದ್ದಾಗಲಿಂದನೂ ನನ್ನ ಮತ್ತೆ ಅಣ್ಣಂದ್ರನ್ನ ಅಮ್ಮನ ಥರ ನೋಡ್ಕೊಂಡಿದ್ದೀರಾ. ಈಗ್ಯಾಕಮ್ಮ ಹೀಗೆ ಹೇಳ್ತಾ ಇದೆಯಾ? ಗೊತ್ತಿಲ್ಲ ಅಜ್ಜಿ, ಅದೇ ವಿಶ್ವಾಸದಲ್ಲಿ ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ಅದೇನು ಅಂತ ಕೇಳು. ವಿಕ್ಕಿ ಅಣ್ಣನ ವಿಷಯದಲ್ಲಿ ನಂಗೆ ಯಾಕೋ ತುಂಬ ಇರಿಟೇಷನ್ ಆಗ್ತಾ ಇದೆ. ಅವನ ಸಂಸಾರ ಸರಿ ಇಲ್ಲ ಅನ್ನೋದನ್ನು ನನ್ನ ಕೈಲಿ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲ ಚೆನ್ನಾಗಿರುವಾಗ ಅವನೊಬ್ಬ ಮಾತ್ರ ಈ ಥರ ಇರೋದು ನನಗಿಷ್ಟ ಆಗ್ತಾ ಇಲ್ಲ ಅಜ್ಜಿ. ಅವರಿಬ್ಬರ ಮಧ್ಯೆ ಇರೋ ಸಮಸ್ಯೆ ಎಲ್ಲ ದೂರ ಆಗಿ ಆರ್ತಿ ಮತ್ತೆ ಈ ಮನೆಗೆ ವಾಪಸ್ ಬರ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ ಅಜ್ಜಿ? ಅಯ್ಯೋ ಹುಚ್ಚುಡುಗಿ, ಈ ಚಿಕ್ಕ ವಿಚಾರಕ್ಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೇನೆ. ಇದೇನು ಚಿಕ್ಕ ವಿಷಯ ಅಲ್ವಲ್ಲ ಅಜ್ಜಿ. ನಮ್ಮೆಲ್ಲರಿಗಿಂತ ಮುಂಚೆ ವೇದಾಂತ ಅಣ್ಣ ಮತ್ತು ಅಮ್ಮು ಪರ್ಫೆಕ್ಟ್ ಜೋಡಿ ಅಂತ ಹೇಳಿದವ್ರು ನೀವು. ಆಮೇಲೆ ನೋಡಿದರೆ ಅಮ್ಮನೇ ಅವನನ್ನು ಲವ್ ಮಾಡಿದ್ಲು. ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮ್ಮ ಬಾಯಲ್ಲಿ ಅವರಿಬ್ರು ಮತ್ತೆ ಒಂದಾಗ್ತಾರೆ ಅನ್ನೋ ಮಾತು ಕೇಳಬೇಕು. ನಿನ್ನ ಆಸೆ ಅದು ಅಂತ ಹೇಳ್ತಾ ಇಲ್ಲ. ನನಗೇನು ಅನ್ಸುತ್ತೋ ಅದನ್ನೇ ಹೇಳ್ತಾ ಇದ್ದೀನಿ. ಖಂಡಿತ ಸರಿ ಹೋಗುತ್ತೆ ಕಣೆ. ಅವಳಿಗೆ ಎಚ್ಚರ ಆಗ್ತಿದೆ. ಅಷ್ಟೆಲ್ಲ ಸೀನಿಲ್ಲ. ಈಗ ನಿಧಾನಕ್ಕೆ ಮತ್ತೆ ಆಕ್ಲಿಸ್ತಾ ಮತ್ತೆ ಹಳೆ ಪೊಸಿಷನ್ಗೆ ಹೇಗೆ ಹೋಗ್ತಾಳೆ ನೋಡು. ಅದೇಗ ಅಷ್ಟು ಕರೆಕ್ಟಾಗಿ ಹೇಳಿದೆ? ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಇವಳು ಯಾವಾಗಲೂ ಹಾಗೇನೆ. ಇವಳು ಮಲಗಿದ್ದು ಮಂಚದ ಮೇಲೆ, ಈಗ ನೋಡು ಇಲ್ಲಿಗೆ ಬಂದು ಮಲಗಿದಾಳೆ. ಈ ಕುಂಬಳಕಾಯಿ ಒಂದು ರಾತ್ರಿಗೆ ಈ ಇಡೀ ರೂಮ್ ತುಂಬ 10 ಸಲ ಜಾಗ ಚೇಂಜ್ ಮಾಡ್ತಾಳೆ. ಮನೇಲಿ ಎಲ್ಲರಿಗಿಂತ ಸೋಂಬೇರಿ. ಇಷ್ಟು ಬೇಗ ಎದ್ದಿದ್ದ ದಾಖಲೇನೇ ಇಲ್ಲ. ಸರಿ, ಬೇಗ ಬಾ. ನೀನು ಕರೆದ್ರೆ ಬರ್ದೇ ಇರೋಕ್ಕಾಗತ್ತೆ ಸುಳ್ಳೆ ಪುಳ್ಳೆ. ಭೂಮಿ ಬಾಯಿ ಬಿಟ್ಟು ಮೇಲಿಂದ ಉಲ್ಕೆ ಬೀಳಕ್ಕೆ ಶುರು ಆಗಿ ವರ್ಲ್ಡ್ ಎಂಡ್ ಆಗೋ ಎಮರ್ಜೆನ್ಸಿ ಕಂಡೀಷನಲ್ಲೂ ಸಂಧಿಗುಂದಿ ಗ್ಯಾಪಲ್ಲಿ ನಾನು ನಿನ್ನ ಕಡೆ ಓಡ್ ಬರ್ತಾನೆ ಇರ್ತೀನಿ. ಲವ್ ಯು ಕಣೋ ಸುಳ್ಳೆ ಪುಳ್ಳೆ. ಸಂಸಾರ ಅಂದಮೇಲೆ 108 ತಾಪತ್ರಯಗಳು ಇರ್ತವೆ. ಇಲ್ಲಿ ತೊಂದರೆ ಆರ್ತಿ ಹಣ ತಗೊಂಡಿದ್ದಾಳೆ ಅಂತ ಆಗ್ತಾ ಇಲ್ಲ. ವಿಕ್ಕಿಗೆ ಆರ್ತಿ ಬದಲಾವಣೆನ ಸಂಪೂರ್ಣವಾಗಿ ಒಪ್ಕೊಳಕ್ ಆಗ್ತಾ ಇಲ್ಲ.
ನಾವಿಬ್ರು ಒಬ್ರಿಗೊಬ್ರು ತುಂಬಾ ಅರ್ಥ ಮಾಡ್ಕೊಳ್ದೆ ಬೇಗ ಮದ್ವೆ ಆಗ್ಬಿಟ್ವಿ ಅನ್ನೋ ಟೆನ್ಷನ್ ಇದೆ ಅವನಿಗೆ. ಹಾಗಿದ್ರೆ ಇದು ಅಷ್ಟು ಸುಲಭಕ್ಕೆ ಪರಿಹಾರ ಆಗೋ ಸಮಸ್ಯೆ ಅಲ್ಲ. ನಿಮ್ಮ ಅಣ್ಣನಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಇರ್ಬೋದು, ಆದ್ರೆ ಆರ್ತಿ ಒಂದು ಮನೆನ ಒಡೆಯೋ ಅಂತವಳಲ್ಲ. ಅವಳು ಮೆತ್ತಗಿರೋಳ ತರ ಕಂಡ್ರು ತುಂಬಾ ಧೈರ್ಯ ಇರೋ ಹುಡುಗಿ. ತನ್ನ ಸಂಸಾರ ಉಳಿಸ್ಕೊಳಕ್ಕೆ ನಮ್ಮ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡ್ತಾರೆ. ಇವನೇನೇ ಚೇಷ್ಟೆ ಮಾಡಿದ್ರು ಅವಳು ಇದನ್ನೆಲ್ಲ ಮೀರಿ ಗೆದ್ದು ಬರ್ತಾಳೆ, ನೋಡ್ತಾ ಇರು. ಹಾಗಂತೀರಾ? ಆರ್ತಿ ಕೈಯಲ್ಲಿ ಇದೆಲ್ಲ ಆಗತ್ತಾ? ಆರ್ತಿ ಕೈಯಲ್ಲಿ ಮಾತ್ರ ಇದೆಲ್ಲಾನು ಸಾಧ್ಯ. ಅವಳ ಸಂಸಾರ ತುಂಬಾನೇ ಗಟ್ಟಿ ಇದೆ. ಸಂಬಂಧಗಳ ಅಹಂಕಾರ ಹಾಳು ಮಾಡುತ್ತೆ. ಆದ್ರೆ ಆರ್ತಿಗೆ ಸ್ವಲ್ಪನೂ ಅಹಂಕಾರನೇ ಇಲ್ಲ. ಅವಳು ಇವನನ್ನ ಬಿಟ್ಟುಕೊಡಲ್ಲ. ಇವನು ಅವಳಿಂದ ದೂರ ಹೋಗೋದಕ್ಕೆ ಆಗದೆ ಇರೋ ತರ ಮಾಡ್ತಾಳೆ. ನೀನೇನು ಯೋಚನೆ ಮಾಡಬೇಡ. ಈಗ ಸ್ವಲ್ಪ ಸಮಾಧಾನ ಆಯ್ತು ಅಜ್ಜಿ. ಯಾಕೋ ಈ ವಿಷಯ ತುಂಬಾ ಹಿಂಸೆ ಕೊಡ್ತಾ ಇತ್ತು. ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿರು. ದೇವ್ರಿದ್ದಾನೆ, ಏನು ಯೋಚನೆ ಮಾಡಬೇಡ, ಮಲ್ಕೋ. ಇಷ್ಟೊತ್ತು ವಿಕ್ರಾಂತ್ ಆನ್ಲೈನ್ ಇದ್ದಾನೆ. ಆನ್ಲೈನ್ ಇದ್ದಾನೆ ಅನ್ನೋದಕ್ಕಿಂತ ಎಚ್ಚರ ಇದ್ದಾನೆ ಅನ್ನೋದೇ ದೊಡ್ಡ ಸರ್ಪ್ರೈಸ್. ಇಷ್ಟು ಬೇಗ ಯಾಕೆ ಬಿರ್ಬೋದು? ಅಗ್ರಜ ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾನೆ? ಅವನಿಗೆ ವಿಷಯ ಏನಾದರೂ ಗೊತ್ತಾಯ್ತಾ? ಹಲೋ, ಹೇಗಿದೆ ವಿಕ್ರಾಂತ್? ನನಗೆಲ್ಲೂ ಇಲ್ಲಿ ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂಡ್ರು. ಫೋನ್ ನೋಡ್ತದೆ, ನೀನು ಆನ್ಲೈನ್ ಇರೋದು ನೋಡಿ ಕಾಲ್ ಮಾಡಿ. ನೀನು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಶಾಸ್ತ್ರಕ್ಕೆ ಬರಬೇಕು ಅಂತನಾ? ಇಲ್ಲ ಅಗ್ರಜ, ನೀನು ಕೊಟ್ಟು ವರ್ಕು ಮುಗಿಸಿರ್ಲಿಲ್ಲ, ಇವಾಗ ಮುಗಿಸ್ತಾ ಇದ್ದೀನಿ. ಅದಕ್ಕೆ ವಿಕ್ರಾಂತ್, ನೀನು ವರ್ಕ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿರೋದು ನಂಗೆ ಬಹಳ ಖುಷಿ ಇದೆ. ಆ್ಯಂಡ್ ವರ್ಕ್ ಮೇಲೆ ಡೆಡಿಕೇಶನ್ ಬೇಕು ಕೂಡ. ಆದರೂ ನೀನು ನನ್ನ ಜೊತೆ ಇದ್ದಾಗ ಒಂದು ಮಜಾ. ಐಮ್ ಹ್ಯಾಪಿ. ನೀನು ರೆಸ್ಪಾನ್ಸಿಬಿಲಿಟೀಸ್ಗೆಲ್ಲ ತಗೊಳ್ತೀನಿ ಅಂತ ಫ್ಯಾಮಿಲಿನ ಇಗ್ನೋರ್ ಮಾಡೋದಕ್ಕಾಗಲ್ಲ. ಯಾವತ್ತಿಗೂ ಫ್ಯಾಮಿಲಿನೇ ಫಸ್ಟ್. ಹಾಗಾದ್ರೆ ಏನೋ ಗುಡ್. ಇಲ್ಲಿ ಎಲ್ಲರೂ ಅವಾಗ ನಿನ್ನ ವಿಚಾರಿಸ್ತಾನೆ ಇದ್ದಾರೆ. ಆರ್ತಿ ಕೂಡ ನೀನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಏನಿಲ್ಲ ಅಗ್ರಜ. ವರ್ಕ್ ಬಗ್ಗೆ ಮಾತ್ರ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಅಗ್ರಜ, ಹಾಗೇನಿಲ್ಲ. ಸರಿ, see you later. ಬಾಯ್. ನೀನು ಬರೋದಕ್ಕೆ ಇಷ್ಟೊತ್ತು ಮಾಡ್ಬಿಟ್ಟೆ. ಮೇಕಪ್ ಹಾಕೊಂಡು ರೆಡಿ ಆಗ್ತಿದ್ಯಾ? ನಾವು ನ್ಯಾಚುರಲ್ ಬ್ಯೂಟಿ, ನಮಗೆ ಮೇಕಪ್ ಎಲ್ಲ ಬೇಕಾಗಲ್ಲ. ಅಲ್ಲ, ಅಷ್ಟಕ್ಕೂ ಇನ್ಮೇಲೆ ನಾನು ಯಾಕೆ ಮೇಕಪ್ ಮಾಡ್ಕೋತೀನಿ ಹೇಳು? ಇನ್ಮೇಲೆ ಯಾಕೆ ಮಾಡ್ಕೊಳ್ತೀನಿ ಅಂದ್ರೆ? ಇಷ್ಟು ದಿನ ಆದ್ರೆ ನಾವು ಸಿಂಗಲ್ ಆಗಿದ್ವಿ, ಆದ್ರೆ ಈಗ ನಾವು ಎಂಗೇಜ್, ಕಮಿಟೆಡ್. ಯಾರನ್ನು ಮೆಚ್ಚೋ ಅಗತ್ಯ ಇಲ್ಲ. ಆಗ್ಲೇ ಒಬ್ಬ ಸುಳ್ಳೆ ಪುಳ್ಳೆ ಅನ್ನೋನು ನನ್ನ ಮೆಚ್ಚಿ ಆಗಿದೆ. ಸೊ ಇನ್ಮೇಲೆ ಮೇಕಪ್ ಟೆನ್ಷನ್ಸ್ ಎಲ್ಲ ಇಲ್ಲ. ನಿನ್ನ ಮೆಚ್ಚಿದವನಿಗೆ ನೀನು ಹೇಗೆ ಕಾಣಿಸಿದ್ರು ಓಕೆ ಅಂತನಾ? ಹೌದು, ಮತ್ತೆ ಅವ್ನು ನನ್ನ ಮೇಕಪ್ ನೋಡಿ ನಾನು ಇಷ್ಟಪಡ್ತಾನೆ, ನನ್ನ ಆತ್ಮ ನೋಡಿ ಇಷ್ಟಪಟ್ಟಿರ್ತಾನೆ. ಆತ್ಮನ ಯಾರೂ ನೋಡಿಲ್ಲ. ಒಂದ್ ವೇಳೆ ನೋಡಿದ್ರೆ ಅದನ್ನ ದೆವ್ವ ಅಂತ ಹೇಳ್ತಾರೆ. ತಮಾಷೆ ಮಾಡಿ ಅಷ್ಟೇ. ನನಗೆ ನಿನ್ನ ಆತ್ಮ ಬಹಳ ಇಷ್ಟ. ಯು ಆರ್ ಅ ವೆರಿ ಗುಡ್ ಸೋಲ್. ನೀನು ನನ್ನ ಹೃದಯದ ಆತ್ಮ ಸಖಿ. ಎಲ್ಲಿ ಇನ್ನೊಂದ್ಸಲ ಹೇಳು. ಯಾಕೆ? ಆ ಪದ ಕೇಳೋದಕ್ಕೆ ತುಂಬಾ ಹಿತ ಅನಿಸ್ತಿದೆ. ಪ್ಲೀಸ್. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ತಾ ಇದ್ದೀನಿ, ನೀನು ನನ್ನ ಆತ್ಮ ಸಖಿ.
ಇವರು ರಾತ್ರಿ ಅಲ್ಲಿ ಮಲಗಿದ್ರು, ಇಲ್ಲಿಗೆ ಬಂದರು. ನಿದ್ದೆಯಲ್ಲಿ ಜಾಗ ಚೇಂಜ್ ಮಾಡ್ತಾರೆ ಅಂತ ಕೇಳಿದ್ದೆ, ಆದರೆ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ. ಅಲ್ಲ, ಇವ್ರಿಗೆ ನನ್ನ ಭುಜನೇ ಬೇಕಿತ್ತಾ? ಇದು ಒಳ್ಳೆ ಗ್ರಹಚಾರ ಆಯ್ತಲ್ಲ. ನಮ್ಮನ್ನು ಯಾರಾದ್ರೂ ಹಿಂಗೆ ನೋಡಿದ್ರೆ, ಯಾರಾದ್ರೇನು ಕಾಂತ ನೋಡಿದ್ರು ಕತೆ ಮುಗೀತು. ಏಯ್ 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 ನೀವು ಕರೆದಿದ್ದ ನನ್ನ ಕನ್ಸಲ್ಲಿ ಯಾರೋ ಬ್ರಹ್ಮ ರಾಕ್ಷಸ ಕರೆದ್ರು ಅನ್ಕೊಂಡೆ. ಸತ್ಯ ಎದ್ದಲ್ಲ. ನಾನು ಮಲ್ಗಿದ್ರೆ ನಿಮ್ಗೇನು ಪ್ರಾಬ್ಲಮ್ಮು? ಯಾಕೆ ಹಾಗೆ ಹೇಳ್ತಿದ್ದೀರಾ? ನೀವು ನಿಮ್ಮ ಬೆಡ್ಡಲ್ಲಿ ಕಂಟಿನ್ಯೂಸ್ ಆಗಿ 3 ದಿನ ನಿದ್ದೆ ಮಾಡಿದ್ರು ನನಗೇನೂ ಪ್ರಾಬ್ಲಮ್ ಇಲ್ಲ. ಆದರೆ ಈಗ ನಿಮ್ಮ ತಲೆ ನನ್ನ ಭುಜದ ಮೇಲಿತ್ತು. ಇದನ್ನ ಯಾರಾದರೂ ನೋಡಿದರೆ ಏನು ಕತೆ? ಅಯ್ಯೋ ಅಷ್ಟೇನಾ? ಅಷ್ಟಕ್ಕೆಲ್ಲ ಶಾಕ್ ಆಗೋ ಸೀನ್ ಇಲ್ಲ ಬಿಡಿ. ನೋಡಿದ್ರೆ ನಾನು ನೀವು ಜೋಡಿ ಅನ್ಕೋತಾರೆ. ಏನಂದ್ರೆ? ಏನು ಇಲ್ಲ ಅಂದೆ. ಒಂದ್ ನಿಮಿಷ. ಅಲ್ಲ, ಈಗೇನು ಅರ್ಜೆಂಟು? ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಕುತ್ಕೊಂಡಿರ್ಬೋದಿತ್ತಲ್ವಾ? ಆಗಲ್ಲ ಆಗಲ್ಲ. ನೀವೇನು ಲೂಸಾ? ಅದು ನಿಮಗೆ. ನನ್ನ ಅಲಾರಾಮ್ ಬರ್ಕೊಂಡಿದ್ದಕ್ಕೆ ನನಗೆ ಎಚ್ಚರ ಆಯಿತು. ನಾನು ಅಲಾರಾಮ್ ಇಟ್ಕೊಳ್ಳೋದು ಓದೋಕ್ಕೆ ಅಂತ. ನೀವಂತೂ 3 ಅಕ್ಷರ ಓದಲ್ಲ, ಆದರೆ ನಾನು ಹಾಗೆ ಅಂತ ಅನ್ಕೋಬೇಡಿ. ನಾನು 1000 ಅನ್ಕೋತೀನಿ. ಅದರಿಂದ ನಿಮ್ಗೇನಾದ್ರೂ ಡಿಫ್ರೆನ್ಸ್ ಆಗುತ್ತಾ? ಅಂದರೆ ನೀವೊಂಥರ ಕಣ್ಣಿಗೆ ಬಟ್ಟೆ ಕಟ್ಟಿರೋ ಕುದುರೆ ಇದ್ದಂಗೆ. ಆಚೀಚೆ ಏನ್ ನಡೀತಿದ್ರು ಕಾಣೋದೇ ಇಲ್ಲ. ನೀವಾಯ್ತು, ನಿಮ್ ದಾರಿ ಆಯ್ತು ಅಂತ ಸುಮ್ಮನಿದ್ ಬಿಡ್ತೀರಾ. ಲೈಫಲ್ಲಿ ಒಂದು ಗುರಿ ಅಂತ ಫಿಕ್ಸ್ ಆದಮೇಲೆ ಅದಷ್ಟೇ ನಮ್ಮ ಕಣ್ಣಿಗೆ ಕಾಣಬೇಕು. ಕಾನ್ಸಂಟ್ರೇಷನ್ ಏನಿದ್ರು ನಮ್ಮ ಗುರಿ ಮೇಲೆ ಮಾತ್ರ ಇರಬೇಕು. ಡಿಸ್ಟ್ರಾಕ್ಟ್ ಮಾಡೋರು ಸುಮಾರು ಜನ ಇರ್ತಾರೆ, ಆದರೆ ಅದನ್ನ ನಾನು ತಲೆ ಕೆಡಿಸ್ಕೋಬಾರ್ದು. ಅಲ್ಲ ಕಣಯ್ಯ, ಇಷ್ಟೊತ್ತಲ್ಲಿ ಈ ರೇಂಜಿಗೆ ಬೇಡ ಹಾಕೋಕ್ ನಿಂಗೆ ಬೋರ್ ಆಗಲ್ವಾ? ಅಲ್ಲ, ನಾವು ಕ್ಲಾಸ್ ಎಲ್ಲ ಫಿಲಾಸಫಿ ಕೇಳಲ್ಲ ಅಂಥದ್ರಲ್ಲಿ ನೀವು ಹೊತ್ತಲ್ಲಿ ಈ ಲೆವೆಲಿಗೆ ಕೂಯ್ದ್ರೆ ಕಿವಿಲ್ ರಕ್ತ ಬರುತ್ತಷ್ಟೇ. ನೀವು ಹೇಳಿದಕ್ಕೆ ನಾನು ಹೇಳಿದೆ ಅಷ್ಟೇ, ಇಲ್ಲಾಂದ್ರೆ ನಾನೇ ಕೇಳ್ತಿದ್ದೆ. ನಾನು ಬೇರೆನೂ ಏನೋ ಹೇಳಿದೆ, ಅದಕ್ಕೆ ನೀವೇನೂ ಹೇಳಲೇ ಇಲ್ಲ. ಏನು ಹೇಳಿದ್ರಿ? ಏನಿಲ್ಲ ಬಿಡಿ. ಕೆಸುವಿನ ಎಲೆ ಮೇಲೆ ಎಷ್ಟು ನೀರು ಸುರಿದ್ರೇನೋ ಅದಕ್ಕೆ ಅದು ಅಂಟುತ್ತಾ? ಅರ್ಥ ಆಗಲಿಲ್ಲ. ಆಗೋದು ಇಲ್ಲ. ಅದು ನಿಜಾನೇ. ನೀವು ಜಗತ್ತಲ್ಲಿ ಯಾರಿಗೂ ಅರ್ಥ ಆಗದಿರೋ ಅಳಿವಿನಂಚಲಿರೋ ಪ್ರಾಣಿ. ಆ ದೇವರೇ ಕಾಪಾಡಬೇಕು ನಿಮ್ಮನ್ನ. ನನ್ನನ್ನು ಕಾಪಾಡಿದ್ದೆ ನೀವು, ಅದಕ್ಕೆ ನಾನು ಹೀಗೆ ಆಡ್ತಾ ಇರೋದು. ಮುಂದೇನಾಗುತ್ತೋ ಆ ದೇವರೇ ಬಲ್ಲ. ಆದರೆ ಇದ್ಯಾವುದು ನಿಮ್ಗಂತೂ ಅರ್ಥ ಆಗಲ್ಲ. ಹಳೆ ಮುದ್ಕೆ ಹೇಳ್ದಾಗೆ ಈ ಹುಡುಗರೇ ವಿಚಿತ್ರ. ಕುಳ್ಳಿದ್ದೆವ್ವ. ಲೇ, ಅವಳು ಯಾವಳು ಸರ್ಕೊಳ್ಳೆ ಡೈನೋಸರಸ್. ಅಂದ್ರೆ ನಾನು ಜುರಾಸಿಕ್ ಪಾರ್ಕಲ್ಲಿದ್ದೀರಾ? ಅಯ್ಯೋ, ಹೆಲಿಕಾಪ್ಟರ್ ಸಿಕ್ತು. ಏನ್ ಮಾಡ್ತಿದ್ಯಾ? ನನ್ನ ಶರ್ಟ್ ಎಲ್ಲ ಕರೆಕ್ಟ್ ಆಗಿದೆ ಬಿಡು. ಕರ್ಮ ಕಾಂಡ. ಇವ್ನಿಗೆಲ್ಲಾನು ಬಾಯ್ ಬಿಟ್ಟೆ ಹೇಳ್ಬೇಕು ಅನ್ಸುತ್ತೆ. ಬ್ರೇಸ್ಲೆಟ್ ನೋಡೋದಕ್ಕೆ ಏನ್ ದಾಡಿ? ಸರಿ, ಹೊರಡೋಣ ಬಾ. ಸರಿ ಹೊರಡು. ಬೇರೆ ಯಾರಿಗೂ ಕಾಣಬಾರ್ದು ಅಂತ ಮುಚ್ಚಿಟ್ಟಿರೋ ಬ್ರೇಸ್ಲೆಟ್ನ ಇವನಿಗೋಸ್ಕರ ಹಾಕೊಂಡು ಬಂದಿದ್ದೀನಿ. ಆದರೆ ಇವನಿಗೆ ಇದ್ರ ಮೇಲೆ ಲಕ್ಷ್ಯನೇ ಇಲ್ಲ. ಲಕ್ಷ್ಯ ಎಲ್ಲಿರುತ್ತೆ? ಇವನು ಕೋಟಿಗೆ ಬಾಳೋನಲ್ವಾ? ಇವನೆಷ್ಟು ಪ್ರೀತಿಯಿಂದ ನಮ್ಮಿಬ್ಬರ ಹೆಸರನ್ನ ಶಾರ್ಟ್ ಮಾಡಿ ಕ್ಲಬ್ ಮಾಡಿ ಕೂರಿಸಿದನೋ ಅಷ್ಟೇ ಪ್ರೀತಿಯಿಂದ ಹಾಕೊಂಡು ಬಂದಿದ್ದೀನಿ. ಕೊಟ್ಮೇಲೆ ಕುಲಕ್ ಹೊರಗೆ ಅನ್ನೋ ಥರ ಕೇರೆ ಮಾಡ್ತಿಲ್ಲ. ವೇದಾಂತ್ ವಿಚಿತ್ರ. ಇವ್ ನೋಡ್ತಿದ್ರೆ ನಾನ್ ಬಿಟ್ಬಿಡ್ತೀನ? ನಾವ್ ಅವಾಗ್ಲೇ ಹಂಗಿದ್ವಿ, ಇನ್ ಮುಂದೆ ಹೇಗಿರ್ಬೇಡ. ಇವ್ ನೋಡೋವರೆಗೂ ಬಿಡಲ್ಲ. ಓಕೆ, ನೀರ್ ಕೊಡ್ಲಾ? ಯಾವ್ದ್ಯಾವ್ದಕ್ಕೋ ಕೇರ್ ಮಾಡ್ತಿದ್ಯಲ್ಲ ಗುರು. ಸಬ್ಜೆಕ್ಟ್ ನೋಡಪ್ಪ. ನಿನಗೆ ಕೇಳ್ತಿರೋದು ನೀರ್ ಬೇಕಾ? ಬೇಡ,
ಟೈಮ್ ಹೊಟ್ಟೋಯ್ತು, ಪರವಾಗಿಲ್ಲ. ಅರ್ಲಿ ಮಾರ್ನಿಂಗ್ ಆಚೆ ಬಂದಿದ್ದೀವಲ್ಲ, ಸ್ವಲ್ಪ ಚಳಿ ಇದೆ, ಅದಕ್ಕೆ ನಿನ್ನ ಥಂಡಿ ಆಯ್ತು ಅನ್ಸುತ್ತೆ. ತುಂಬಾ ದೂರ ಏನೂ ಬಂದಿಲ್ಲ, ವಾಪಸ್ ಹೋಗೋಣ. ಯೋ ಮಿಸ್ಟರ್ ಸುಳ್ಳೆ ಪುಳ್ಳೆ, ನೀನ್ ಕೊಟ್ಟಿರೋ ಬ್ರೇಸ್ಲೆಟ್ನ ಎಷ್ಟು ಪ್ರೀತಿಯಿಂದ ಹಾಕೊಂಡಿದ್ದೀನಿ. ಇದನ್ನ ನೋಡು ಅಂತ ಹೀಗೆಲ್ಲ ಮಾಡ್ತಿರೋದು. ನೀನ್ ನೋಡಿದ್ರೆ ಪಕ್ಕ ಪ್ರೊಫೆಷನಲ್ ತರ ಫಾರ್ಮಲ್ ಆಗಿ ಆಡ್ತಿದ್ಯಾ.